ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಲೇಟೆಸ್ಟ್ ಆಗಿ ನಾವು ಹಾನರ್ 9 ಲೈಟ್ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ಅದರ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಈಗ ನೋಡಿ ನಾನು ಝೆನ್ಫೋನ್ ಲೈಟ್ L1 ಈಗ ಅನ್ಬಾಕ್ಸಿಂಗ್ ಮಾಡಿ ಅದರ ರಿವ್ಯೂನ ಮಾಡಿ ಅಪ್ಲೋಡ್ ಅನ್ನೋದು ಮಾಡ್ತೀನಿ. ಸೊ ನಮಗೆ ಫಸ್ಟ್ ಬಾಕ್ಸ್ ಮೇಲೆ ಏನಿದೆ ಅಂತ ಇಲ್ಲಿ ಮೆನ್ಷನ್ ಮಾಡೋದು ನೋಡ್ತಾ ಹೋದರೆ ಝೆನ್ಫೋನ್ ಲೈಟ್ L1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಕೆಳಗಡೆ ಕೊಟ್ಟಿದ್ದಾರೆ 4G ವೋಲ್ಟಿ ಅಂತ. ಸೊ ನಮಗೆ 4G ಅಂದರೆ ಜಿಯೋ ಸಿಮ್ಗೆಲ್ಲ ನಮಗೆ ಇದು ಸಪೋರ್ಟ್ ಮಾಡುತ್ತೆ. ಸೊ ಆನಂತರ ಇಲ್ಲಿ ಸೈಡಲ್ಲಿ ನೋಡೋದಾದರೆ ವಿ ಲವ್ ಫೋಟೋ ಅಂತ ಕೊಟ್ಟಿದ್ದಾರೆ. ಇನ್ನು ಬಾಕ್ಸ್ನ ಬ್ಯಾಕ್ ಸೈಡ್ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ ನನ್ನ ಮೊಬೈಲ್ ಅನ್ನೋದು ಬ್ಲ್ಯಾಕ್ ಕಲರ್ ಇದೆ. ಸೊ ಇದು ನನಗೆ 2GB ರ್ಯಾಮು ಮತ್ತು 16GB ಹಾರ್ಡ್ ಡಿಸ್ಕು ಅಂದರೆ 16GB ರಾಮು ಸ್ಟೋರೇಜ್ ಮಾತ್ರ ಇರುತ್ತೆ. ಸೊ ಮತ್ತು ಇದು ಡ್ಯೂಯಲ್ ಸಿಮ್ ಇದೆ. ಇದು LTEಗೆ ಸಪೋರ್ಟ್ ಮಾಡುತ್ತೆ. ಮತ್ತು ಸ್ಕ್ರೀನ್ ಬಂದು 5.5 ಇಂಚಸ್ದು HD ಡಿಸ್ಪ್ಲೇ ಇದೆ. ಮತ್ತು ನಮಗೆ ಫ್ರಂಟ್ ಕ್ಯಾಮ್ರಾ ಬಂದು 5 ಮೆಗಾ ಪಿಕ್ಸೆಲು, ರೇರ್ ಕ್ಯಾಮ್ರಾ ಬಂದು 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ. ಸೊ ಇನ್ನು ಇದರ MRP ನೋಡೋದಾದರೆ 7199 ರುಪೀಸ್ ಇದೆ. ಬಟ್ ಇದು ಆ್ಯಕ್ಚುಲಿ ಇಷ್ಟಿಲ್ಲ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು. ಇದರ ಲಿಂಕ್ನ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಈ ಮೊಬೈಲ್ನ ಪರ್ಚೇಸ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಬೋದು. ಈಗ ಇದರ ವ್ಯಾಲ್ಯೂ ಇನ್ನೂ ಕಡಿಮೆ ಇದೆ. ಸೊ ಇದಿಷ್ಟು ಬಾಕ್ಸ್ ಮೇಲೆ ಕೊಟ್ಟಿರೋಂಥ ಸ್ಪೆಸಿಫಿಕೇಷನ್ಸು. ಈಗ ನಾವು ಬಾಕ್ಸ್ನ ಓಪನ್ ಮಾಡಿ ನೋಡೋಣ ಯಾವ ರೀತಿ ನಮಗೆ ಮೊಬೈಲ್ ಅನ್ನೋದಿದೆ ಅಂತ. ನಮಗೆ ಫಸ್ಟು ಬಾಕ್ಸ್ ಅನ್ನೋದು ಈ ರೀತಿ ಕಾಣುತ್ತೆ. ಸೊ ಅದ್ರ ಬಾಕ್ಸ್ನ ಮೇಲೇ ಮೆನ್ಷನ್ ಮಾಡಿದ್ದಾರೆ ವಿ ಲವ್ ಫೋಟೋ ಅಂತ. ಅಂದರೆ ಈ ಮೊಬೈಲಲ್ಲಿ ಕ್ಯಾಮ್ರಾಗೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ದೀವಿ ಅಂತ ಅವ್ರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇದು ಓಪನ್ ಮಾಡಿದ ನಂತರ ನಮ್ಮ ಬಾಕ್ಸ್ ಒಳಗಡೆ ನಮಗೊಂದಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಮತ್ತು IMEI ನಂಬರ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ವಾರಂಟಿ ಇನ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕಳ್ಕೊಂಬೇಡಿ, ವಾರಂಟಿ ಇನ್ಫಾರ್ಮೇಷನ್ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆಮೇಲೆ ನಮಗೆ ಇಲ್ಲಿ ನಮ್ಮ ಸಿಮ್ಮನ್ನು ರಿಮೂವ್ ಮಾಡೋಕ್ಕೆ ಹಾಕೋಕ್ಕೆ ಅದರದ್ದು ಟೂಲ್ಸ್ ಸಹ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಇದ್ರ ಮೇಲೆ ಅಸೆಸ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಇದು ಸಿಮ್ ರಿಮೂವ್ ಮಾಡೋಕ್ಕೆ ಮತ್ತು ಸಿಮ್ನ ಆಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಆಮೇಲೆ ನೋಡೋಣ. ಅದಾದ ನಂತರ ನೋಡಿ ನಮಗೆ ಮೊಬೈಲ್ ಅನ್ನೋದು ಈ ರೀತಿ ಇದೆ. ಸೊ ಮೊಬೈಲ್ನ ಆಮೇಲೆ ಡೀಟೇಲ್ಡಾಗಿ ನೋಡೋಣ. ಫಸ್ಟ್ ಬಾಕ್ಸ್ ಒಳಗಡೆ ಏನೇನು ಬಂದಿದೆ ಅಂತ ನೋಡ್ತಾ ಹೋಗೋಣ. ಓಕೆ, ಬಾಕ್ಸ್ ಒಳಗಡೆ ನಮಗೆ ಟ್ರಾವೆಲ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಇದರ ಔಟ್ಪುಟ್ ಬಂದು 5 ವೋಲ್ಟ್ಸ್ ಇದೆ. ಇನ್ನು ಅದ್ರ ಜೊತೆ ನಮಗೆ USB ಕೇಬಲ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ನಮ್ಮ ಮೊಬೈಲ್ನ ಚಾರ್ಜ್ ಮಾಡೋಕ್ಕೆ ಮತ್ತು ನಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈಗ ನಾವು ನಮ್ಮ ಮೊಬೈಲ್ನ ಓಪನ್ ಮಾಡಿ ನೋಡ್ಬೋದು. ಸೊ ಮೊಬೈಲ್ ನಮಗೆ ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಕವರ್ ಆಗಿದೆ. ಸೊ ಇದನ್ನು ಓಪನ್ ಮಾಡಿದ್ದೆ ಆದರೆ ಒಳ್ಳೆ ನೀಟಾಗಿ ಅದನ್ನು ಶೀಲ್ಡ್ ಅನ್ನೋದು ಮಾಡಿದ್ದಾರೆ. ಸೊ ನೋಡಿ, ಇದು ಮೊಬೈಲ್ನ ಫಸ್ಟ್ ಲುಕ್ಕು. ಇದು 5.5 ಫುಲ್ HD ಸ್ಕ್ರೀನ್ ಇದೆ. ಸೊ ಆನಂತರ ಮೇಲೆ ನೋಡೋದಾದರೆ 5 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, ಮತ್ತು ಇಲ್ಲಿ ಏರ್ ಪೀಸ್ ಇದೆ, ಮತ್ತು ಇಲ್ಲಿ ನಮಗೆ ಸೆನ್ಸರ್ ಸಹ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಸಹ ಬ್ಲ್ಯಾಕ್ ಕಲರ್ ಇರೋದ್ರಿಂದ ನಿಮ್ಗೆ ಇದು ಮೋಸ್ಟ್ಲಿ ಕಾಣ್ತಾ ಇಲ್ಲ ಅನಿಸುತ್ತೆ. ಮೊಬೈಲ್ನ ಟಾಪಲ್ಲಿ ನೋಡೋದಾದರೆ ನಮಗೆ 3.5mm ಜಾಕ್ ಪಿನ್ ಕೊಟ್ಟಿದ್ದಾರೆ. ಸೊ ನಮ್ಮ ಆಡಿಯೋ ಔಟ್ಪುಟ್ನ ತೊಗೊಳಕ್ಕೆ. ಮತ್ತು ಇನ್ನು ರೈಟ್ ಸೈಡ್ ನೋಡೋದಾದರೆ ವಾಲ್ಯೂಮ್ ರಾಕರ್ಸ್ ಇದೆ, ವಾಲ್ಯೂಮ್ ಅಪ್ಪು ಮತ್ತು ವಾಲ್ಯೂಮ್ ಡೌನ್ ಮಾಡೋಕ್ಕೆ. ಸೊ ನಂತರ ಮೊಬೈಲ್ ಆಫ್ ಆನ್ ಮಾಡೋಕ್ಕೆ ಬಟನ್ ಇಲ್ಲಿದೆ. ಇನ್ನು ಬಾಟಮಲ್ಲಿ ನೋಡೋದಾದರೆ 2 ಗ್ರಿಲ್ಸ್ ಕೊಟ್ಟಿದ್ದಾರೆ, ಒಂದು ಸ್ಪೀಕರು ಮತ್ತು ಒಂದು ಮೈಕ್ರೋಫೋನು, ಜೊತೆಗೆ ನಮ್ಮ ಮೊಬೈಲ್ನ ಚಾರ್ಜ್ ಮಾಡೋಕ್ಕೆ USB ಪೋರ್ಟ್ ಸಹ ಇಲ್ಲಿದೆ. ಇನ್ನು ಲೆಫ್ಟ್ ಸೈಡ್ ನೋಡೋದಾದರೆ ಸಿಮ್ ಟ್ರೈ ಕೊಟ್ಟಿದ್ದಾರೆ. ಸಿಮ್ ಟ್ರೈನ ಓಪನ್ ಮಾಡಿ ನೋಡೋಣ. ಓಕೆ, ಸಿಮ್ ಟ್ರೈ ನಮಗೆ ಟ್ರಿಪಲ್ ಸ್ಲಿಮ್ ಸ್ಲಾಟ್ ಇದೆ. ಅಂದರೆ ನೀವು 2 ಸಿಮ್ಮು ಮತ್ತು ಒಂದು ಮೆಮೊರಿ ಕಾರ್ಡ್ನ ಯೂಸ್ ಮಾಡ್ಬೋದು. ಬ್ಯಾಕ್ ಸೈಡ್ ನೋಡೋದಾದರೆ ನಮಗೆ 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, LED ಸಿಂಗಲ್ ಫ್ಲಾಶ್ ಇದೆ, ಮತ್ತು ಇಲ್ಲಿ ಅಸೆಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಮತ್ತು ಇದು ಪ್ಲಾಸ್ಟಿಕ್ ಬಾಡಿ ಇದೆ ಬ್ಯಾಕ್ ಸೈಡಲ್ಲಿ. ಇಲ್ಲಿ ಆ್ಯಸ್ ಯೂಶುವಲ್ಲು IMEI ನಂಬರ್ ಕೊಟ್ಟಿದ್ದಾರೆ. ಇದಿಷ್ಟು ಝೆನ್ಫೋನ್ ಲೈಟ್ನ ಒಂದು ಫಿಸಿಕಲ್ ವ್ಯೂ. ಈಗ ಮೊಬೈಲ್ನ ಆನ್ ಮಾಡಿಬಿಟ್ಟು ನಾವು ಸಾಫ್ಟ್ವೇರ್ ಕಾನ್ಫಿಗರೇಷನ್ ಏನಿದೆ ಅಂತ ನೋಡ್ತಾ ಹೋಗೋಣ. ಈಗ ನಾನು ಮೊಬೈಲ್ನ ಸೆಟಪ್ ಮಾಡಿ ಸ್ಕ್ರೀನ್ ಆನ್ ಮಾಡಿದ್ದೀನಿ. ಸ್ಕ್ರೀನ್ ಆನ್ ಮಾಡಿದ ನಂತರ ನೋಡಿ ನಮಗೆ ಯಾವ ರೀತಿ ಇಂಟರ್ಫೇಸ್ ಅನ್ನೋದು ಕಾಣ್ತಾ ಇದೆ. ಸೊ ಇದು ನಮಗೆ ಝೆನ್ಫೋನ್ ಲೈಟ್ನ ಫಸ್ಟ್ ಇಂಟರ್ಫೇಸು ಮೊಬೈಲ್ ಆನ್ ಆದ ನಂತರ. ಫಸ್ಟ್ ನಾವು ಮೊಬೈಲ್ನ ಸೆಟ್ಟಿಂಗ್ಸಲ್ಲಿ ಏನು ಕಾನ್ಫಿಗರೇಷನ್ ಇದೆ ಅಂತ ನೋಡೋಣ. ಇಲ್ಲಿ ನಮಗೆ ಆಟೋ ಅಡ್ಜಸ್ಟ್ಮೆಂಟು, ಬ್ರೈಟ್ನೆಸ್ ಆಗಿ ಕೊಟ್ಟಿದ್ದಾರೆ. ಅದರ ಜೊತೆ ಕೆಲವಷ್ಟು ಮೆಮೊರಿ ಕ್ಲೀನರು, ಕ್ಯಾಲ್ಕುಲೇಟರ್ ಎಲ್ಲ ನಮಗೆ ಇಲ್ಲಿ ನೋಟಿಫಿಕೇಷನಲ್ಲಿ ಬರಲ್ಲೇ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿಂದ ಅಬ್ಸರ್ವ್ ಮಾಡ್ಬೋದು. ಈಗ ನಾನು ಡೈರೆಕ್ಟ್ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ, ಮೊಬೈಲ್ನ ಕಾನ್ಫಿಗರೇಷನ್ ಇದೆ ಅಂತ ಚೆಕ್ ಮಾಡ್ತೀನಿ. ಓಕೆ, ಸೆಟ್ಟಿಂಗ್ಸ್ಗೆ ಹೋದ ನಂತರ ಸಿಸ್ಟಮಲ್ಲಿ ನೋಡಿದ್ರೆ ಅಬೌಟ್ ಫೋನ್ ಅಂತ ಕೊಟ್ಟರೆ ನಮಗೆ ಇಲ್ಲಿ ಮೊಬೈಲ್ನ ಸ್ಟೇಟಸ್ ಅನ್ನೋದು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಸ್ಟೇಟಸ್, ಬ್ಯಾಟ್ರಿ, ನೆಟ್ವರ್ಕ್ ಎಲ್ಲ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬೇಕಾದ್ರೆ ಟ್ಯಾಪ್ ಮಾಡಿ ಅದರ ಡೀಟೇಲ್ಸ್ ಅನ್ನೋದ್ರ ನೋಡ್ಬೋದು. ಅದಾದ ನಂತರ ನಮಗೆ ಇಲ್ಲಿ ಆಂಡ್ರಾಯ್ಡು 8.0 ಅಲ್ಲಿ ನಡೀತಾ ಇದೆ, ಅಂದರೆ ಓರಿಯೋದಲ್ಲಿ. ಸೊ ಇದು ನಮಗೆ ಈ ಮೊಬೈಲಲ್ಲಿ ಸಿಗ್ತಾರೆ ಅಂತ ಆಂಡ್ರಾಯ್ಡ್ ವರ್ಷನ್ನು. ಇನ್ನು ಲಾಸ್ಟ್ ಸೆಕ್ಯೂರಿಟಿ ಪ್ಯಾಚ್ ನಮಗೆ August 5, 2018 ರಿಲೀಸ್ ಮಾಡಿದ್ದಾರೆ. ಇದಿಷ್ಟು ಈ ಮೊಬೈಲ್ನ ಸೆಟ್ಟಿಂಗ್ಸಲ್ಲಿ ನಮ್ಗೆ ಸಿಗ್ತಾರಂತ ಅಬೌಟ್ ಫೋನ್ ಬಗ್ಗೆ ಇರೋಂಥ ಡೀಟೇಲ್ಸು. ಸೊ ಈ ಮೊಬೈಲಲ್ಲಿ ನಮಗೆ ಡೈರೆಕ್ಟಾಗಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನೋದಿಲ್ಲ. ಅದರ ಬದಲಾಗಿ ನಾವು ಪಿನ್ನನ್ನು ಇಟ್ಕೊಬೇಕು, ಇಲ್ಲಾಂದರೆ ಫೇಸ್ ಲಾಕ್ ಅನ್ನೋದ್ರ ಮಾಡಬೇಕು. ನಾನು ಆಲ್ರೆಡಿ ಫೇಸ್ ಲಾಕ್ ಅನ್ನೋದನ್ನ ಇದರಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ನಾನೀಗ ಮೊಬೈಲ್ನ ಲಾಕ್ ಮಾಡಿ ನನ್ನ ಫೇಸ್ನ ಅದಕ್ಕೆ ತೋರಿಸಿದ್ರೆ ರೆಕಗ್ನೈಸ್ ಮಾಡ್ತಾ ಇದೆ. ಬಟ್ ಅದು 1 ಸೆಕೆಂಡ್ ಅಷ್ಟು ತೊಗೊಂಡು ಟೈಮ್ ತೊಗೊಂಡು ಅನ್ಲಾಕ್ ಆಗ್ತಾ ಇದೆ.
ಓಕೆ, ಈ ರೀತಿ ನಮಗೆ ಮೊಬೈಲ್ನ ಅನ್ಲಾಕನ್ನು ನಾವು ಫೇಸ್ ಲಾಕ್ ಇಡೋದ್ರ ಮೂಲಕನೇ ಮಾಡ್ಬೋದು. ಈ ಮೊಬೈಲ್ ಜೊತೆ ಒಂದಷ್ಟು ಬ್ಲೋಟ್ವೇರ್ ಸಹ ಕೊಟ್ಟಿದ್ದಾರೆ, ಫೇಸ್ಬುಕ್ ಮೆಸೆಂಜರು. ಬೇಡ ಅಂದರೆ ನೀವು ಇದನ್ನು ರಿಮೂವ್ ಮಾಡ್ಬೋದು. ಇನ್ನು ಈ ಮೊಬೈಲ್ನ ಕ್ಯಾಮ್ರಾ ನೋಡೋದಾದರೆ ನಮಗೆ ಫ್ರಂಟ್ ಕ್ಯಾಮ್ರಾ ಒಂದು 5 ಮೆಗಾ ಪಿಕ್ಸೆಲ್ ಇದೆ, ರೇರ್ ಕ್ಯಾಮ್ರಾ ಬಂದು 13 ಮೆಗಾ ಪಿಕ್ಸೆಲ್ ಇದೆ. ಸೊ ಇದರಲ್ಲಿ ನಾವು ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದೆ ಆದರೆ ನಮಗೆ ಕ್ಯಾಮ್ರಾ ರೆಸಲ್ಯೂಷನ್ ಬಂದು 10 ಮೆಗಾ ಪಿಕ್ಸೆಲ್ ಇದೆ. ಸೊ ನಾವು ಅದನ್ನು 13 ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು. ಟೈಮ್ ಸ್ಟ್ಯಾಂಪ್ ಆಕ್ಟಿವೇಟ್ ಮಾಡ್ಕೊಬೋದು. ಆಸಸ್ ವಾಟರ್ ಮಾರ್ಕ್ನ ನಾವು ಆಡ್ ಮಾಡ್ಬೋದು. ಅಂದರೆ ನಿಮ್ಗೆ ಅಲ್ಲಿ ಫೋಟೋ ತೆಗೆದಾಗ ರೆಡ್ಮಿಲಿ ಯಾವ ರೀತಿ ಕಾಣುತ್ತೆ ಆ ರೀತಿ ಇಲ್ಲಿ ನಿಮಗೂ ಕಾಣುತ್ತೆ. ಸೊ ಇನ್ನು ವಿಡಿಯೋ ಕ್ವಾಲಿಟಿ ನೋಡೋದಾದರೆ ನಮಗೆ ಫುಲ್ HD 1920x1080 ವರೆಗೂ ನಾವು ರೆಕಾರ್ಡ್ ಮಾಡ್ಬೋದು. ನೋಡಿ, ನಾನು ಈಗ ಈ ಲೋ ಲೈಟಲ್ಲಿ ತೆಗೆದಿರೋಂಥ ಇಮೇಜಸ್ ಇದು. ಸೊ ನಮಗೆ ಝೂಮ್ ಮಾಡೋದು ಸಹ ಒಳ್ಳೆ ಕ್ಲಾರಿಟಿ ಏನಾದ್ರು ಬರ್ತಾ ಇದೆ, 13 ಮೆಗಾ ಪಿಕ್ಸೆಲ್ ಕ್ಯಾಪ್ಚರ್ ಆಗ್ತಾ ಇದೆ. ಇವು ಎರಡು ಫೋಟೋನ ಅಬ್ಸರ್ವ್ ಮಾಡ್ಬೋದು. ನೋಡಿ, ನಮಗೆ ಈ ಝೂಮ್ ಮಾಡಿದ್ರು ಸಹ ನಮಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಅನ್ನೋದಿಲ್ಲ. ಸೊ ಓವರ್ ಆಲ್ ಆಗಿ ಹೇಳೋದಾದರೆ ಒಂದು ಬಜೆಟಲ್ಲಿ ಸಿಗೋಂಥ ಒಂದು ಒಳ್ಳೆ ಮೊಬೈಲ್ ಅಂತ ಹೇಳ್ಬೋದು. ಯಾಕಂದರೆ 13 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಪ್ಲಸ್ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇಲ್ಲ ಮೊಬೈಲ್ ಅನ್ಲಾಕ್ ಮಾಡೋಕ್ಕೆ. ಅದ್ರ ಬದಲಾಗಿ ಫೇಸ್ ಲಾಕ್ ಕೊಡೋದ್ರ ಮೂಲಕ ನೀವು ಈ ಮೊಬೈಲ್ನ ಸೆಕ್ಯೂರ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದು ಇಷ್ಟ ಆಗಿತ್ತು ಝೆನ್ಫೋನ್ ಲೈಟ್ನ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಅದರ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.